ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಗುರುಶಾಂತಪ್ಪ ಎಂಸಿ. ಇಂದು ಸೋಮವಾರ. ಸುದ್ದಿಗಳ ವಿವರ. ಉತ್ತಮ ಭಾಷಣದ ಮೂಲಕ ಪ್ರೇಕ್ಷಕರನ್ನು ಹಿಡಿದಿಡುವುದು ಸಹ ಒಂದು ಕಲೆಯಾಗಿದೆ ಎಂದು ಮೈಸೂರು ಆಡಳಿತ ಮತ್ತು ತರಬೇತಿ ಸಂಸ್ಥೆಯ ಬೋಧಕ ಅಬ್ದುಲ್ ವಹಾಬ್ ಹೇಳಿದರು. ಅವರು ಭಾನುವಾರ ಇಲ್ಲಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಭಾಷಣ ಕಲೆ, ವೇದಿಕೆ ನಿರ್ವಹಣೆಯ ಬಗ್ಗೆ ತರಬೇತಿ ಕಾರ್ಯಾಗಾರದಲ್ಲಿ ತರಬೇತಿಯನ್ನು ನೀಡಿ ಮಾತನಾಡಿದರು. ಕಾರ್ಯಕ್ರಮದ ಸ್ವರೂಪ ಬದಲಾದಂತೆ ವೇದಿಕೆಯ ನಿರ್ವಹಣೆಯೂ ಸಹ ಬದಲಾಗುತ್ತಾ ಹೋಗಬೇಕು. ಸಾಂಸ್ಕೃತಿಕ, ಕ್ರೀಡೆ, ಸನ್ಮಾನ, ಶ್ರದ್ಧಾಂಜಲಿ, ಗುರು ಹಿರಿಯರಿಗೆ ಗೌರವ ಸಮರ್ಪಣೆಯಂತಹ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ನಿರೂಪಣಾ ಶೈಲಿಯು ಭಿನ್ನವಾಗಿರಬೇಕು ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ವೇದಿಕೆ ನಿರ್ವಹಣೆ, ಕವನ ವಾಚನ, ಲೇಖನ ಬರೆಯುವುದರ ಬಗ್ಗೆ ತರಬೇತಿ ಅವಶ್ಯಕವಾಗಿದೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಸ್. ಪೂರ್ಣೇಶ್ ಮಾತನಾಡಿ, ಸಾಹಿತ್ಯ ಪರಿಷತ್ ವತಿಯಿಂದ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಕಥೆ, ಕವನ, ಲೇಖನ ಮುಂತಾದ ವಿಷಯದ ಬರಹದ ಬಗ್ಗೆ, ಕವನ ವಾಚನದ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುವುದು. ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ದಾವಣದ ಕೃಷಿಕ ಮಹಾಬಲ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ನಿಂದ ಶಿಕ್ಷಕರಿಗಾಗಿ ಆಯೋಜಿಸಿದ್ದ ಸುಂದರ ಕೈಬರಹ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿನುತಾ ವಿಜಯಕುಮಾರ್, ದ್ವಿತೀಯ ಸ್ಥಾನ ಪಡೆದ ಛಾಯಾ ಶಿವಕುಮಾರ್, ತೃತೀಯ ಸ್ಥಾನ ಪಡೆದ ನಂದಿನಿ ಆಲಂದೂರ್ ಇವರಿಗೆ ಅಕ್ಷರ ಮಿತ್ರ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು. ಸಿಇಟಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಮೇಘನಾ ಅವರನ್ನು ಸನ್ಮಾನಿಸಲಾಯಿತು. ಸದಾ ಕೆಲಸದ ಒತ್ತಡದ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತವು ಮನಸ್ಸಿಗೆ ಮುದ ನೀಡುತ್ತದೆ ಎಂದು ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯ ಎಸ್. ಉಪೇಂದ್ರ ತಿಳಿಸಿದರು. ಅವರು ಭಾನುವಾರ ಸೀತೂರಿನ ಅನಂತರಾಮ ಉಪಾಧ್ಯ ಸಭಾಂಗಣದಲ್ಲಿ ಕುದುರೆಗುಂಡಿ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಆಶ್ರಯದಲ್ಲಿ ನಡೆದ ಶೃಂಗೇರಿ ಕ್ಷೇತ್ರ ಮಟ್ಟದ ಜಾನಪದ ಗೀತೆ, ಭಾವಗೀತೆ ಸ್ಪರ್ಧೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಅನೇಕ ಕಲಾ ಪ್ರತಿಭೆಗಳಿವೆ. ಇವುಗಳನ್ನು ಗುರುತಿಸಬೇಕಾಗಿದೆ. ಕಲಾವಿದರಿಗೆ ಪ್ರೋತ್ಸಾಹ ಅಗತ್ಯವಾಗಿದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುದುರೆಗುಂಡಿ ಗಾಯತ್ರಿ ವಿಪ್ರ ಮಹಿಳಾ ಬಳಗದ ಅಧ್ಯಕ್ಷೆ ಮಮತಾ ಪ್ರಭಾಕರ್ ವಹಿಸಿದ್ದರು. ವೀಣಾ ಮಧು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಗೀತ ಶಿಕ್ಷಕಿ ಕೊಪ್ಪದ ಗಾಯತ್ರಿ ನಾಗರಾಜ್ ಉದ್ಘಾಟಿಸಿದರು. ಅತಿಥಿಯಾಗಿ ಯಕ್ಷಗಾನ ಕಲಾವಿದ ಅನಂತ ಪದ್ಮನಾಭ, ಗಾಯಕಿಯರಾದ ರಂಗಿಣಿ ಯುರಾವ್, ವಿದ್ಯಾ ವರದರಾಜ್ ಇದ್ದರು. ಶಮಾಚರಣ್ ಪ್ರಾರ್ಥಿಸಿದರು. ಗೌರಿ ರಮೇಶ್ ಸ್ವಾಗತಿಸಿದರು. ಶಾಂತಿ ವಸುಂಧರಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂಧ್ಯಾ ಶ್ರೀನಾಥ್ ವಂದಿಸಿದರು. ಭಾವಗೀತೆ ಸ್ಪರ್ಧೆಯಲ್ಲಿ ಎನ್ಆರ್ಪುರದ ಚೇತನ ಅಭಿಷೇಕ್ ಪ್ರಥಮ, ಶೃಂಗೇರಿಯ ಚೇತನ ದ್ವಿತೀಯ, ಎನ್ಆರ್ಪುರ ರಾಜೇಶ್ವರಿ ತೃತೀಯ ಬಹುಮಾನವನ್ನು ಪಡೆದರು. ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಅಗಳಗಂಡಿಯ ಕಸ್ತೂರಿ ಪ್ರಥಮ, ಶೃಂಗೇರಿಯ ಕಲಾ ರಮೇಶ್ ದ್ವಿತೀಯ, ಎನ್ಆರ್ಪುರದ ಚೇತನ ಅಭಿಷೇಕ್ ತೃತೀಯ ಸ್ಥಾನವನ್ನು ಪಡೆದರು. ದೂರದೊಂದು ತೀರದಿಂದ ತೇರಿಪಾರಿ ನಾಳ ತಿಳಿಯಿತೇನು ಹಾಯಿದೋಡಿಗೆ ನಾಳ. ಕನ್ನಡ ದಿನಪತ್ರಿಕೆಗಳಲ್ಲಿ ನೈಜ ಸುದ್ದಿ ಬರುತ್ತಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ಖಜಾಂಚಿ ಬಿ.ಎಸ್. ಆಶೀಶ್ ಕುಮಾರ್ ಕರೆ ನೀಡಿದರು. ಅವರು ಶುಕ್ರವಾರ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯಲ್ಲಿ ಇಂಡಿಯನ್ ಮಹಾಲಸಾ ಗ್ಯಾಸ್ ಏಜೆನ್ಸಿ ಪ್ರಾಯೋಜಕತ್ವದಲ್ಲಿ ಕನ್ನಡಪ್ರಭ ಯುವ ಆವೃತ್ತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ಹಿಂದೆ 2 ವರ್ಷಗಳಲ್ಲೂ ಕನ್ನಡಪ್ರಭ ಯುವ ಆವೃತ್ತಿಯನ್ನು ಜ್ಞಾನಗಂಗೋತ್ರಿ ಪ್ರೌಢಶಾಲೆಗೆ ನೀಡಲಾಗಿತ್ತು. 3ನೇ ವರ್ಷದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕನ್ನಡಪ್ರಭ ಯುವ ಆವೃತ್ತಿ ನೀಡಲಾಗುತ್ತಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನು ಓದಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂದರು. ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಕಾಂತ್ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಯುವ ಆವೃತ್ತಿ ಸಹಾಯವಾಗಲಿದೆ. ಇಂಡಿಯನ್ ಮಹಾಲಸಾ ಗ್ಯಾಸ್ ಏಜೆನ್ಸಿ ಮಾಲೀಕ ಬಿ.ಎಸ್. ಆಶೀಶ್ ಕುಮಾರ್ ಕನ್ನಡಪ್ರಭ ಯುವ ಆವೃತ್ತಿಗೆ ಪ್ರಾಯೋಜಕರಾಗಿದ್ದಾರೆ. ಪ್ರತಿದಿನ ಪತ್ರಿಕೆ ಓದುವುದರಿಂದ ಜ್ಞಾನಾರ್ಜನೆಯಾಗಲಿದೆ ಎಂದರು. ಕನ್ನಡ ಪತ್ರಿಕೆ ತಾಲೂಕು ವರದಿಗಾರ ಯಡಿಗೆರೆ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಎಚ್.ಎಸ್. ಕೃಷ್ಣಮೂರ್ತಿ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮೂಡಬಾಗಿಲು ಜ್ಞಾನಗಂಗೋತ್ರಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯಿಂದ ಕನ್ನಡಪ್ರಭ ದಿನಪತ್ರಿಕೆ ವರದಿಗಾರ ಯಡಿಗೆರೆ ಮಂಜುನಾಥ್ ಅವರನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ಶಿಕ್ಷಕರಾದ ಸೋಮಶೇಖರ್, ಆರ್. ಶಿವಮೂರ್ತಿ, ಪ್ರದೀಪ್,
ಲಲಿತಾ, ಶಕುಂತಳಾ, ರಿತೀಸಾ, ನಟರಾಜ್ ಇದ್ದರು. ಹೊರಗಡೆ ಊರಿಗೆ ನಮಗಿಲ್ಲ ಅಲ್ಲಿ ಇಂಗ್ಲೀಷ್ ಸ್ವಲ್ಪ ವೀಕ್ ಇತ್ತು ಅಂತ ಹೇಳಬಾರ್ದು ಅಂತ ಹೇಳಿ ಏನು ನಮ್ಮ ದಾನಿಗಳಾದಂಥ ವಿಶ್ವನಾಥ್ ಅವರ ಜೊತೆಗೆ ಅವರ ನಿಮ್ಮ ಹೆಡ್ ಮಾಸ್ಟರ್ ಎಲ್ಲ ಸೇರಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಯೂನಿಫಾರ್ಮ್ ಕೊಡ್ತಾರೆ, ಎಲ್ಲವೂ ಉಚಿತ ಇದೆ. ಇದ್ರ ಮೇಲೂ ನಾವು ಮ್ಯಾನೇಜ್ಮೆಂಟಿಂದ ಈ ಬಾರಿ ಹೇಳ್ತಾ ಇದ್ದೀವಿ, ನಿಮ್ಗೆ SSLCಯಲ್ಲಿ ಆ ಶಾಲೆಯ ಸುತ್ತಮುತ್ತ ಯಾರು ದಾನಿಗಳು ಇರ್ತಾರೆ, ಅವ್ರಿಗೆ ಯಾರು ಹತ್ರ ರಿಲೇಟಿವ್ಸ್ ಇರ್ತಾರೆ, ಅವರಿಂದ ದಾನ ಮಾಡ್ತೀವಿ. ಈಗ ನಿಮ್ಮ ಶಾಲೆಗೆ ಆಶೀಶ್ ಕುಮಾರ್ ಅವರು ಇಲ್ಲಿ ಹತ್ತಿರದ ಒಂದು ಫ್ರೆಂಡ್ ಇರ್ತಕ್ಕಂಥವ್ರು ಹಿಂದೆ ಮಾಡಿದ್ವಿ. ಹಿಂದೆ 2 ಸಾರಿ ಕೂಡ ಅವರೇ ಇದಕ್ಕೆ ದಾನ ಕೊಟ್ಟಿದ್ರು. ಅಂದರೆ ಒಂದು ಪೇಪರ್ಗೆ ₹1 ಇರುತ್ತೆ. ನಾವು ಅದನ್ನು 250 ದಿನ ಕೊಡ್ತೀವಿ. ಜೂನ್ 2ರಿಂದ ಶುರುವಾದರೆ ವಂದನೆಗಳು.